ನೀವು ಕನಸು ಕಾಣಲು ಶುರು ಮಾಡಿದಾಗ ಈ ಜಗತ್ತು ಮೊದಲು ಮಾಡೋ ಕೆಲಸ ಏನೋ ಗೊತ್ತಾ? ನಿಮ್ಮ ಮೇಲೆ ಅನುಮಾನ ಪಡೋದು. ಇದು ನಿನ್ನ ಕೈಲಿ ಆಗಲ್ಲ, ಸುಮ್ಮನೆ ಕನಸು ಕಾಣಬೇಡ, ಹೋದವರೆಲ್ಲ ಗೆದ್ದಿದ್ದಾರಾ? ಈ ಮಾತುಗಳು ನಿಮ್ಮ ಕಿವಿಗೆ ಅಪ್ಪಳಿಸುತ್ತಿರುತ್ತವೆ. ನೆನಪಿಡಿ, ಇವತ್ತು ಯಾರನ್ನ ಈ ಜಗತ್ತು ಲೆಜೆಂಡ್ ಅಂತ ಪೂಜಿಸುತ್ತಿದೆಯೋ ಅವರನ್ನು ಒಂದು ಕಾಲದಲ್ಲಿ ಇದೇ ಜಗತ್ತು ಹುಚ್ಚ ಅಂತ ಕರೆದಿತ್ತು. ಎವ್ರಿ ಲೆಜೆಂಡ್ ವಾಸ್ ಒನ್ಸ್ ಡೌಟೆಡ್. ಅನುಮಾನ ಅನ್ನೋದು ಯಶಸ್ಸಿನ ಹಾದಿಯಲ್ಲಿ ಬರುವ ಮೊದಲ ಸ್ವಾಗತ ಕಮಾನು ಅಷ್ಟೇ. ಥಾಮಸ್ ಆಲ್ವಾ ಎಡಿಸನ್ 1000 ಬಾರಿ ವಿಫಲರಾದಾಗ ನಿನಗೆ ಬುದ್ಧಿ ಇಲ್ಲ ಅಂದರು. ವಾಲ್ಟ್ ಡಿಸ್ನಿಗೆ ಕಲ್ಪನಾಶಕ್ತಿ ಇಲ್ಲ ಅಂತ ಕೆಲಸದಿಂದ ತೆಗೆದರು. ಇವತ್ತು ಕ್ರಿಕೆಟ್ ಸಾಮ್ರಾಟ ಎನಿಸಿಕೊಂಡವರನ್ನು ಒಂದು ಕಾಲದಲ್ಲಿ ಇವನ ಆಟ ಮುಗಿಯಿತು ಅಂತ ಬರೆದರು. ಆದರೆ ಆ ಲೆಜೆಂಡ್ಗಳು ಜನರ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ. ಅವರು ಕೇಳಿಸಿಕೊಂಡಿದ್ದು ಕೇವಲ ತಮ್ಮ ಒಳಗಿನ ಧ್ವನಿಯನ್ನು ಮಾತ್ರ. ಜಗತ್ತು ನಿಮ್ಮ ಮೇಲೆ ಅನುಮಾನ ಪಡುತ್ತಿದೆ ಅಂದರೆ ನೀವು ಅಸಾಧಾರಣವಾದದ್ದನ್ನು ಮಾಡಲು ಹೊರಟಿದ್ದೀರಿ ಎಂದೇ ಅರ್ಥ. ಯಾರು ನಿಮ್ಮ ಮೇಲೆ ಅನುಮಾನ ಪಡ್ತಾರೋ ಅವರಿಗೆ ವಿವರಣೆ ಕೊಡಲು ಹೋಗಬೇಡಿ. ಅವರಿಗಾಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಅವರ ಅನುಮಾನಗಳಿಗೆ ನಿಮ್ಮ ಗೆಲುವು ಮಾತ್ರ ಉತ್ತರ ಕೊಡಬೇಕು. ಅವರು ನಿಮ್ಮನ್ನು ಕೆಳಕ್ಕೆ ತಳ್ಳಲು ಪ್ರಯತ್ನಿಸಿದಷ್ಟು ನೀವು ಎತ್ತರಕ್ಕೆ ಹಾರಲು ಸಿದ್ಧರಾಗಿ. ನಿಮ್ಮ ಮೇಲೆ ಹಾರುವ ಪ್ರತಿಯೊಂದು ಕಲ್ಲಿನಿಂದಲೂ ನಿಮ್ಮ ಯಶಸ್ಸಿನ ಕೋಟೆಯನ್ನು ನಿರ್ಮಿಸಿ. ಅಂದು ನಿಮ್ಮನ್ನು ಅವಮಾನಿಸಿದವರೇ ಇಂದು ನಿಮ್ಮನ್ನು ನೋಡಿ ನನಗೆ ಮೊದಲೇ ಗೊತ್ತಿತ್ತು ಇವನು ಸಾಧಿಸ್ತಾನೆ ಅಂತ ಹೇಳ್ತಾರೆ. ಜಗತ್ತು ನಿಮ್ಮನ್ನು ನಂಬುತ್ತೋ ಇಲ್ಲವೋ ಅದು ಮುಖ್ಯವಲ್ಲ, ನೀವು ನಿಮ್ಮನ್ನು ನಂಬಿದ್ದೀರಾ ಅನ್ನೋದು ಮಾತ್ರ ಮುಖ್ಯ. ಒಬ್ಬ ಲೆಜೆಂಡ್ ಹುಟ್ಟೋದು ಆಫೀಸ್ನಲ್ಲ ಅಥವಾ ಲಕ್ಕಿನಲ್ಲ, ಅದು ಹುಟ್ಟೋದು ತನ್ನ ಮೇಲಿರುವ ಅಚಲವಾದ ನಂಬಿಕೆಯಲ್ಲಿ. ಅನುಮಾನಗಳು ನಿಮ್ಮನ್ನು ಎಚ್ಚರಿಸಲಿ, ಆದರೆ ನಿಲ್ಲಬಾರದು. ಟೀಕೆಗಳು ನಿಮ್ಮನ್ನು ತಿದ್ದಲಿ, ಆದರೆ ಕೊಲ್ಲಬಾರದು. ಇವತ್ತಿನ ಈ ಅನುಮಾನದ ಕತ್ತಲೆಯೇ ನಾಳೆಯ ನಿಮ್ಮ ಯಶಸ್ಸಿನ ಬೆಳಕಿಗೆ ಕಾರಣವಾಗಿತ್ತೆ. ಅನುಮಾನಗಳನ್ನು 100 ಮಾಡಿ, ಸಾಧನೆಯನ್ನು 1000 ಮಾಡಿ. ನೀವು ಒಬ್ಬ ಲೆಜೆಂಡಾಗಿ ಬೆಳೆಯಿರಿ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.